ನಾನು ಬ್ಯಾಕ್ ಪ್ಯಾಕ್ ಐತೆ ಒಂದು ರಾಜಕೀಯದಲ್ಲಿ ಒಂದು ಬಿಸ್ನೆಸ್ ಕೂಡ ಹಿಂದಿ ಮರಾಠಿ ಮಾತಾಡ್ತಿದ್ದೆ. ಸಂಜೆ ಕೂಡ 2 ವರ್ಷ ಅಭ್ಯಾಸ ಮಾಡಿದ್ದಾರೆ. ಎಲ್ಲ ಮಕ್ಕಳು CBSE ವಾಕ್ಯ ಸಮಾಜ ಮಾಡ್ತಾರೆ. ಸಣ್ಣ ಸಣ್ಣ ಮಕ್ಕಳು ಬೆಳಿಗ್ಗೆ ಮಲ್ಕೊಂಡು ಹಾಕಿನ ಈಗ ಏನು ಸರ್ ಅಂತಹ ಮಗಳಲ್ಲ ನಮ್ಮ ಎಲ್ಲಿ ಹೋದ್ರು ನಮ್ಮ ಹೊಲ ಕೇಳಿ ಮಗಳು ಒಂದು ದಿವಸ ಹೋಗ್ಬೇಕು ಹೊಟ್ಟೆ ನಮಗೆ ಎದ್ದಕ್ಕೂ ಕೊರತೆ ಇಲ್ಲ. ಅದು ಏನು ಕೈ ಹಿಡ್ತಾಳೋ ಅದನ್ನೇ ಮಕ್ಕಳ ಏನೂ ಇಲ್ಲ ನಮ್ಮ ಜೀವ ಬಟ್ಟಿ ಮೇಲೆ ಮನೆಯಿಂದ ಬಂದ ಯಾರಿಗೂ ಆಗುತ್ತೆ ಸಾಧ್ಯನೇ ಇಲ್ಲ. ಒಂದು ತಾಯಿಯಾಗಿ ಆ ಸಂಗತಿ ವೈರಿಗಳಿಗೂ ಬರಬಾರ್ದು. ಯಾವ ಹೆಣ್ಮಕ್ಳಿಗೆ ಆಗಬಾರ್ದು. ಜಗತ್ತಿನ ಎಷ್ಟು ಕಠೋರ ಅದಾರಂದು ಇಂಥವು ಹಣೆ ಬರ ಬರಿಬಾರ್ದಿದ್ದೇವೆ. ನನ್ನ ಮಗನೂ ನಾನು ಅಷ್ಟು ಲಕ್ಷ್ಯ ಇಟ್ಕೊತಿದ್ದಿಲ್ಲ. ನನ್ನ ಮಗಳಂದ್ರೆ ನಮ್ಮ ಪ್ರಾಣ. ಎಲ್ಲಿ ಹೋದ್ರೂ ಜೊತೆಗೆ ಹೋಗ್ತದೆ, ಎಲ್ಲಿ ಹೋದ್ರೂ ಜೊತೆಗೆ ಹೋಗ್ತದೆ. ಯಾಕೆ ಅಂತಿಲ್ರಿ ರಾಜಕೀಯ ನನಗೆ ಇಷ್ಟ ನೋಡ್ಪಪ್ಪ ಅಂತ ನಾ ಅಂತಿದ್ದೆ. ನಿಮ್ಮ ಪಪ್ಪ ಒಬ್ಬರು ಹೋಗಿ ರಾಜಕೀಯ ಸಾಕಾಗಿದ್ವ, ನಮ್ಮ ರಾಜಕೀಯ ಬೇಡ ಅಂತ ಹೇಳ್ತಿದ್ದೆ ನಾನು. ಆಕೆ ಒಟ್ಟು ಸೋಷಿಯಲ್ ರೀ ಮೇಡಮ್, ಬರೀ ಮಂದಿ ಮಾತಾಡ್ಸ್ಬೇಕು, ಎಲ್ಲರದ್ದು ಕಷ್ಟ ಸುಖ ಕೇಳಬೇಕು. ಆಕೆ ನನಗೆ ಫೋನೇ ಭಾಳ. ಇಂಗ್ಲೀಷ್ ಎಷ್ಟು ಚಂದ ನೀಟಾಗಿ ಮಾತಾಡೋದು, ಹಿಂದಿ ಮರಾಠಿ ಮಾತಾಡೋದು ಮೇಡಮ್. ಇಷ್ಟು ಸಣ್ಣ ಮಕ್ಕಳಂದ್ರೆ ಬಹಳ ಪ್ರೀತಿ ಆಕೆ. ಹುಟ್ಟಿದ ಮೂರ್ತನ ಹಂಗಿತ್ತು. ಯಾಕೆ ಕಲ್ಗೊಂಡ್ಲೆ ನಾ ಈಗ ಮಟ್ಟಕ್ಕೆ ಬಂದಿದ್ದೆ. ಊಟಕ್ಕಿಂತ ಮುಂಚೆ ನಾವು ಮನೆಯಿಂದ ಹೊರಗೆ ಬಂದಿದ್ದೆ. ಬಡತನಿಂದ ಇದ್ದೆ, ಭಾಳ ಬಡತನಿಂದ ಬಂದಿದ್ದೆ. ಯಾಕಿನ ಕಲ್ಗೊಂಡ್ಲೆ ಇವತ್ತು 50 ಎಕರೆ ಜಮೀನು ಮಾಡೇನಿ, 25 ಗಾಡಿ ಮಾಡೇನಿ, 50 ಕೋಟಿ ರೂಪಾಯಿ ಆಸ್ತಿ ಕೊನಾಗಿ. ನಮ್ಮ ದಕ್ಷಿಣ ಎಲ್ಲರೂ ಅನ್ನೋರಾಕಿ ನಮ್ಮ ಮನೆ ಡ್ರೈವರ್ ಕೂಡ ನನ್ನ ಮಗಳ ಹೆಸರು ಇಟ್ಟಾನ್ರಿ ಆಕಿ ಮಗಳಿಗೆ. ಅಕ್ಕರ ನನ್ನ ನೇಹ ಅಂತ ಹೇಳ್ರಿ ನನ್ನ ಮಗಳಿಗೆ, 2ನೇ ಮಗಳಿಗೆ ಅಂತ ಹೇಳಪ್ಪ. ಮತ್ತು ನಿಮ್ಮ ತಂಗಿನ ಕಳ್ಸಾಕತ್ತೀನಿ ಮದುವೆ ಮಾಡಿ ನೇಹ ಅಂತ ನೀನಾರ ಕರೆದ ರೂಢ ಇಟ್ಕೊ ಮನೆ ಅಂತ ಹೇಳಿದೆ ನಾನು. ನೇಹ ಅಂತ ಹೆಸರು ಹಿಂಗಾಗಿ ಅಕ್ಕಿನ 6 ತಿಂಗಳು ಸಂಭಾಷಣೆ. ಬೆಳಗ್ಗೆ ಆಫೀಸ್ ನಮ್ಮಲ್ಲಿ ಎನ್ಕ್ವೈರೀಸ್ ಭಾಳ ಆಫೀಸ್ನಲ್ಲಿ. ಅಕ್ಕಿ ಎಲ್ಲ ಎನ್ಕ್ವೈರಿ ಮಾಡಿ ವಾಪಸ್ ಅದನ್ನು ಹೊಳ್ಳಿ ಮತ್ತೆ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಎಲ್ಲ ಡೀಟೇಲ್ ಇಲ್ಲರಿ ಅಂಕಲ್ ಇದು ಬರ್ತೈತೆ ಮಾಲೆ ನಾಲೆಜ್ ಫುಲ್ ನಾಲೆಜ್. ಎಲ್ಲ ಸೋಷಲ್ ಇಟ್ಬಿಟ್ಟಿದ್ದೀವಿ, ಎಲ್ಲ ರಂಗದಾಗೂ ಯೂಸ್ ಮಾಡ್ತೀವಿ. ನನಗೆ ಸೋಷಲ್ ಇರೋದಕ್ಕೆ ನೀನು IAS ಕಟ್ಟು, ಇನ್ನೂ ನಾಲೆಜ್ ಭಾಳ ಐತಿ ಅಂತಿದ್ದೆ. ಮಾಡೋಕ್ಕೂ ಇಂಟ್ರೆಸ್ಟ್ ಆಗಿತ್ತು. ಮಾಡ್ತೀನಿ ಅಂತ ಒಂದು ಡಿಗ್ರಿ ಮಮ್ಮಿ ಏನೇ ಡಿಗ್ರಿ ಆಗ್ಬೇಕಂತ ಡಿಗ್ರಿ ಕಂಪಲ್ಸರಿ ಡಿಗ್ರಿ ಅಂತ ಆಯ್ತು. ಹಂಗಾರೆ BCA ಮುಗಿತು ಅಂದ್ರೆ ನಿನ್ನೆ ಡಿಗ್ರಿ ಎಲ್ಲ ನೋಡಿ ಹಾಕ್ಬೋದು. ದಿಂಗಲ ಸೊಸೈಟಿಗಳು ಕೂಡ ಚರ್ಚೆನೂ ಮಾಡ್ಯಾಡ್ರಿ. ಯಾಕೆ ಕೂಡ ನೇರವಾಗಿ ಕಾಂಟ್ಯಾಕ್ಟ್ ಕೋಚಿಂಗ್ ಸೆಂಟರ್ ಬಗ್ಗೆ ಮಾಹಿತಿ ಇಡೀ ಮನೆಗೆ ಬಿಟ್ಟು ಹೋಗಿದ್ದೇವೆ. ಆಕೆ ಇದ್ರೆ ಮುಗಿತ ಸಂಭಾಷಣೆ ಬಾ. ಇನ್ನು ನನ್ನ ಮಗಳಿಗೆ ಏನು ಗೊತ್ತಾಗಿಲ್ಲ. ಗಂಡು ಹುಡುಗ ತಂದು ಒಂದು ಹೊರಗಿಂದಷ್ಟು ನಾಲೆಜ್ ಇರ್ತಿಲ್ಲ. ಅವ ತಾನು ತನ್ನ ಕೆಲಸ ಅಷ್ಟೇ. ಈಗ ಹಂಗಲ್ಲ, 4 ಮಂದಿಗೆ ಹೆಲ್ಪ್ ಮಾಡಬೇಕು, 4 ಮಂದಿಗೆ ಸಹಾಯ ಮಾಡಬೇಕು. ಯಾರು ಬಡವ್ರು ಕಾಣುತ್ತಲೆ ಅಯ್ಯೋ ಪಾಪ ಹಿಂಗಾಗೆ ಪಾಪ ಅವ್ರಿಗೆ ಸ್ವಲ್ಪ ಏನಾರ ಹೆಲ್ಪ್ ಮಾಡಿ. ಮೊನ್ನೆ ನಾವು ಬರತ್ತಿದ್ವಿ ರಾತ್ರಿ ರೋಡ್ನಾಗ ಒಂದು ಹುಡುಗನ ಹೊಡ್ಯಾಕ್ತಿದ್ವಿ. ಆಕೆ ಅವ್ರ ಪಪ್ಪ ಹೆಲ್ಪ್ ಪಾಪ ಇವು ಪಾಪ ನೋಡಿ ಪಪ್ಪ ಹೊಡ್ಯಾಕತ್ತಾರ. ನನ್ನ ಮಗಳ ಮೇಲೆ ಕೆಟ್ಟ ದೃಷ್ಟಿ
ಮಹೇಶ್ ಒಬ್ಬರಿಗೆ ಮಾಡಕ್ಕೆ ಒಂಟ ಯಾವಾಗೂ ಮಾತಾಡಿಲ್ಲ. ಅಣ್ಣ ಅಕ್ಕ, ಅಣ್ಣ ಆಂಟಿ ಕಾಕ ಎಲ್ಲರಿಗೂ ಅಷ್ಟು ಪ್ರೀತಿ. ಬಂದ ತಕ್ಷಣ ಯಾರು ನನ್ನ ಗೀತಾ ಅಂತ ಗೊತ್ತಿಲ್ಲ, ನೇಹ ಎಲ್ಲರೂ ನೇಹ. ನಾನು ಮಾತಾಡೋದೇ ಕಡಿಮೆ, ಮತ್ತೆ ಅವಳಿಗೆ ಚೆನ್ನಾಗಬೇಕು, ಎಲ್ಲರೂ ಮಾತಾಡ್ಸ್ಬೇಕು. ಹಿಂದೆ ಬಾ ನೋಡ್ರಿ ಸರ್ ಪ್ಲೀಸ್ ಬಾ. ಭಾರಿ ಧೈರ್ಯ. ನಾನು ಇಲೆಕ್ಷನ್